ಸ್ನೇಹಿತರೆ ನಮಸ್ಕಾರ. ಇವತ್ತು ಒಂದು ವಿಷಯ ಎಲ್ಲರಿಗೂ ಒಂದು ಬೆಂಗಳೂರಲ್ಲಿ ನಡೀತಾರಂಥ ವಿಷಯ ಎಲ್ಲರಿಗೂ ತೋರಿಸ್ಬೇಕು ಅಂತ ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಈಗ ನಾವು ಬಾಡಿಗೆ ಸಾವಿರಾರು ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡಿ ಬಾಡಿಗೆ ಮನೆ ಕಟ್ತೀವಿ. ಬಾಡಿಗೆ ಮನೆ ಕಟ್ಟಿದ ಮೇಲೆ ಆ ಬಾಡಿಗೆ ಮನೆಗೆ ಆಗಿರೋವಂಥ ಖರ್ಚು ನೋಡಿದ್ರೆ ಸುಮಾರು ಆಗಿರ್ತದೆ. ಅದಕ್ಕೆ 50 ಪೈಸೆನೂ ಇಂಟ್ರೆಸ್ಟ್ ಬರೋಲ್ಲ. ಆದರೆ ನೋಡಿ, ನಾವು ಬಾಡಿಗೆ ಮನೆಯವ್ರಿಗೆ ಮನೆ ಕೊಟ್ಟವಾಗ ನೋಡಿ ಯಾವ ಥರ ಗಲೀಜು ಮಾಡಿದ್ದಾರೆ. ಸ್ವಂತ ಮನೆ ಆದರೆ ಇದೇ ಥರ ಮಾಡ್ಕೊತಾರ ನೋಡಿ. ಇದು ಬ್ಯಾಚುಲರ್ಗಿಲ್ಲ ಕೊಟ್ಟಿರೋದು, ಒಂದು ಫ್ಯಾಮ್ಲಿಗೆ. ಒಂದು ಫ್ಯಾಮ್ಲಿನೇ ಈ ಥರ ಯೂಸ್ ಮಾಡಿ ಗಲೀಜು ಮಾಡ್ತಾಯಿದ್ರೆ ನೋಡಿ, ಪೂರ್ತಿ ನೋಡಿ. ಕರೆಕ್ಟಾಗಿ 1.5 ವರ್ಷ ಕೊಟ್ಟಿದ್ದೀವಿ ನೋಡಿ. ಅವ್ರ ಮನೆಯಲ್ಲಿ ಇದ್ದವರು ಈ ಬೂಜು ಅದು ಇದನ್ನು ಕ್ಲೀನ್ ಮಾಡಿಲ್ಲ ನೋಡಿ. ನೋಡಿ ಎಲ್ಲ ಸುಮಾರು ಗೋಡೆಗಳೆಲ್ಲ ಹೋಲ್ ಹಾಕಿ ಎಲ್ಲ ವೇಸ್ಟ್ ಮಾಡಿ ನೋಡಿ. ಇಂಥವರೆಲ್ಲ ಇರ್ತಾರೆ. ಅದಕ್ಕೆ ನೀವು ಬೆಂಗಳೂರಲ್ಲಿ ಮನೆ ಕಟ್ಟಿ ಬಾಡಿಗೆ ಕೊಡೋರಿಗೆ ನಾನು ಹೇಳ್ತಾರದು ಏನಂದರೆ, ಸುಮಾರು ದುಡ್ಡು ಯಾಕಪ್ಪ ವೇಸ್ಟ್ ಮಾಡ್ಕೊತೀರಾ? ಯಾವುದನ್ನ ಬೇರೆದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಒಂದು ಸೈಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ನೋಡಿ ಎಲ್ಲ ಒಡೆದು ಬೀಸಾಕಿದ್ದಾರೆ. ಸೈಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಜಾಸ್ತಿ ಆಗತ್ತೆ. ಸುಮ್ಮನೆ ಇರೋದು ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಇರೋದು ಒಳ್ಳೆಯದು ನೋಡಿ. ಎಲ್ಲ ಗೋಡೆನೂ ಎಷ್ಟೇ ಚಿಕ್ಕ ಮಕ್ಕಳಿದ್ರೂ ತಂದೆ ತಾಯಿ ಮಕ್ಕಳನ್ನ ಇದೇ ಥರ ಸಾಕ್ತಾರ ನೋಡಿ. ಮತ್ತು ಡೋರ್ಗಳೆಲ್ಲ ಹೋಲ್ ಹಾಕಿ ಒಡೆದಾಕಿ, ಟೈಲ್ಸ್ ಎಲ್ಲ ಒಡೆದಾಕಿ, ಈ ಥರನೇ ಇದ್ದರೆ ನೋಡಿ ಎಷ್ಟು ಗಲೀಜು ಮಾಡಿದ್ದಾರೆ ನೋಡಿ. ಪೈಪ್ಗಳು, ನಾವು ಹಾಕ್ಕೊಟ್ಟಿರೋ ವಾಲ್ ಮಿಕ್ಸರ್ಗಳು ಏನೂ ಇಲ್ಲ. ಇಂಥ ಅವ್ರಿಗೆ ಮನೆ ಕೊಟ್ಟರೆ ಎಷ್ಟು ಗಲೀಜು ಮಾಡ್ತಾರೆ. ಈ ಮನೆಗೆ ಕಟ್ಟಿರೋರ್ಗೆ ನೋವು ಅನಿಸುತ್ತೆ ನೋಡಿ. ಎಲ್ಲ ವಾಲು ಇದರಲ್ಲೇನು ಸ್ಕೂಲ್ಗೆ ಕೊಟ್ಟಿಲ್ಲ, ಇಲ್ಲಾಂದರೆ ಏನು 10 ಜನ ಮಕ್ಕಳಿರೋರ್ಗೆ ಕೊಟ್ಟಿಲ್ಲ ನಾವು ಮನೆ. ಇದು ಪೇಂಟ್ ಅವ್ರು ಹೇಳ್ತಾ ಇದ್ದಾರೆ, ಇದರಲ್ಲಿ ನಾವು ಸುಮಾರು ಜನದಲ್ಲಿ ನೋಡಿದ್ದೀವಿ ಮನೆಗಳು, ಈ ಥರ ಯಾವತ್ತೂ ಯಾವ ಮನೆಯೂ ನೋಡಿಲ್ಲ ಅಂತ ಪೇಂಟ್ ಅವ್ರು ಹೇಳ್ತಾ ಇದ್ದಾರೆ ನೋಡಿ. ಎಷ್ಟು ಗಂಧ, ಎಷ್ಟು ಗಲೀಜು ಮಾಡ್ಕೊಂಡಿದ್ದಾರೆ ನೋಡಿ. ಎಲ್ಲ ನೋಡಿ ಎಷ್ಟು ಗಲೀಜು ಮಾಡಿದ್ದಾರೆ. ಏನು ಅನ್ಬೇಕು ಇವ್ರನ್ನ? ಇಂಥವ್ರಿಗೆಲ್ಲ ಮನೆಗಳು ಕೊಟ್ಬಿಟ್ರೆ ಓನರ್ಗಳೆಲ್ಲ ಏನಾಗೋದು ನೋಡಿ. ಸ್ವಿಚ್ಚೆಲ್ಲ ಒಡೆದಾಕಿದ್ದಾರೆ ನೋಡಿ, ಸ್ವಿಚ್ಚೆಲ್ಲ ಒಡೆದಾಕಿದ್ದಾರೆ. ನನಗೆ ಅನ್ನಿಸ್ತಾ ಇದೆ ಇದೆಲ್ಲ ವೇಸ್ಟು. ಯಾಕಂದರೆ ಬಾಡಿಗೆ ಮನೆಗಳು ಕಟ್ಟಿ ನೋಡಿ, ಈ ಥರ ನೀರು ಲೀಕ್ ಥರ ಬಾಡಿಗೆ ಮನೆಗಳು ಕಟ್ಟಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಏನು ಪ್ರಯೋಜನ? ಇಂಥವ್ರಿಗೆ ಮನೆಗಳು ಕೊಟ್ಬಿಟ್ರೆ ಮನೇನ ಹಾಳು ಮಾಡೋಕ್ಕೆ ನೋಡಿ. ಮನೆ ಮುಂದೆ ಎಷ್ಟು ಗಲೀಜಾಗಿ ಮಾಡಿಕೊಂಡು ನೋಡಿ. ಅದಕ್ಕೆ ಸಜೆಷನ್ ಮಾಡ್ತಾಯಿದ್ದೀನಿ ವೀಕ್ಷಕರೇ, ನೀವು ದಯವಿಟ್ಟು ಬಾಡಿಗೆ ಮನೆ ಅಂತ ಕಟ್ಟಕ್ಕೆ ಹೋಗಬೇಡ್ರಿ. ಸುಮ್ಮನೆ ಅದು ಲೈಫ್ ಹೋಗುತ್ತೆ. ಮತ್ತು ಡೆಡ್ ಇನ್ವೆಸ್ಟ್ಮೆಂಟು 50 ಪೈಸೆ ಬಡ್ಡಿ ಬರುತ್ತೆ. ಅದಕ್ಕೇ ಸೈಟ್ಗಳ ಮೇಲೆ ಬೇರೆ ಫಾಸ್ಟ್ ಬಿಸ್ನೆಸ್ ಏನಿದೆ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಡೆವಲಪ್ ಆಗುತ್ತೆ. ಈ ಥರ ಮನೆ ಕಟ್ಬಿಟ್ಟು ಎಲ್ಲ ಬಾಡಿಗೆ ಅವ್ರನ್ನ ನಂಬ್ಕೊಂಡು ಮನೆಗಳು ಹಾಳು ಮಾಡ್ಕೋಬೇಕು. ಮನೆಗೆ ಲೈಫ್ ಹೋಗುತ್ತೆ. 60 ವರ್ಷ 80 ವರ್ಷ ಬರೋ ಮನೆ ಇಂಥವ್ರಿಗೆ ಕೊಟ್ಬಿಟ್ರೆ ಒಂದು 20 ವರ್ಷವೂ ಆಯುಷ್ ಇರಲ್ಲ ಈ ಮನೆಗೆ. 20 ವರ್ಷವೂ ಆಯುಷ್ ಇರಲ್ಲ. ಪೇಂಟ್ ಅವರೇ ಹೇಳ್ತಾ ಇದ್ದಾರೆ,
भैया मैं किधर भी नहीं देखा वैसा इतना गंदा किया, किधर भी नहीं देखे। मैं 10 साल से पेंट काम कर रहा है, इतना गंदा बैचलर भी कौन भी नहीं किया, कौन घर में कौन रहा इधर घर को पूछ रही ಅಂತ ಮಾತಾಡ್ತಾ ಇದ್ದಾರೆ ಪಾಪ ಅವರು. ಹಾಂ, ನಮಗೆ ಎಷ್ಟು ನೋವಾಗ್ತಾ ಇದೆ ಅಂದರೆ ಅಷ್ಟು ನೋವಾಗ್ತಾ ಇದೆ. ಇಂಥವ್ರಿಗೆಲ್ಲ ಮನೆಗಳು ಕೊಟ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇದಕ್ಕೆಲ್ಲ. ಥ್ಯಾಂಕ್ ಯು.